ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮಗೆಲ್ಲ ಒಂದು ಕತೆ ಹೇಳೋ ಟೈಮ್. ದೆವ್ವ, ಭೂತ ಇದೆಲ್ಲ ನಿಜಾನ? ಈ ದಿಗ್ಬಂಧನ ಎಲ್ಲ ನಿಜವಾಗ್ಲೂ ನಡೆಯುತ್ತಾ? ಆತ್ಮಗಳು ನಮಗೆ ಮಾತು ಕೊಡ್ತಾವ? ಇದೇ ರೀತಿ ನಾವು ಆತ್ಮಕ್ಕೆ ಮಾತು ಕೊಟ್ಟು ತಪ್ಪಿದ್ರೆ ಅವುಗಳು ನಮ್ಮನ್ನ ಸುಮ್ಮನೆ ಬಿಡ್ತಾವ? ವೆಲ್, ಇವತ್ತು ನಾನು ನಿಮಗೆ ಹೇಳಕ್ ಹೊರಟಿರುವಂಥದ್ದು ಇಂಥದ್ದೇ ಒಂದು ಕತೆ, ನಿಜವಾದ ಘಟನೆ, ಅಕ್ಕಯ್ಯಮ್ಮನ ಬೊಂಬೆಯ ಕತೆ. ನನಗೆ ಈ ಸ್ಟೋರಿನ ಹೇಳಿದ್ದು ನನ್ನ ವೆರಿ ಕ್ಲೋಸ್ ರಿಲೇಟಿವ್ ಪದ್ಮಾ ಆಂಟಿ. ಆ್ಯಂಡ್ ಈ ಒಂದು ಘಟನೆ ನಡೆದು ಸುಮಾರು ಒಂದು 25-30 ವರ್ಷಗಳೇ ಕಳೆದಿದೆ. ಈಗ ಈ ಸ್ಟೋರಿ ನಡೆದಂಥ ಜಾಗ ಎಲ್ಲಿ ಅನ್ನೋ ನಿಮ್ಮ ಪ್ರಶ್ನೆಗೆ ಉತ್ತರ ಮುಳಬಾಗಲ್ ತಾಲೂಕಿನ ನಾಂಗಳ್ಳಿ ಹಳ್ಳಿ. ಬೆಂಗಳೂರಿಂದ ತುಂಬ ದೂರ ಏನಿಲ್ಲ. ಸೊ ಈ ಒಂದು ನಾಂಗಳಿ ಹಳ್ಳಿಯ ಒಂದು ದೇವಸ್ಥಾನದ ಮುಂದೆ ಹೂ ಮಾರ್ಕೊಂಡು ಜೀವನ ಸಾಗಿಸ್ತಾ ಇದ್ದವಳೆ ಅಕ್ಕಯ್ಯಮ್ಮ. ಬಹಳ ಬಡ ಕುಟುಂಬಸ್ಥೆ ಈ ಅಕ್ಕಯ್ಯಮ್ಮ. ಅಕ್ಕಯ್ಯಮ್ಮನಿಗೆ 3 ಜನ ಮಕ್ಕಳಿರ್ತಾರೆ. ಮೊದಲನವರಿಬ್ಬರು ಹೆಣ್ಮಕ್ಳು, ಪದ್ಮಾ ಮತ್ತು ಯಶೋಧ. ಮೂರನೇವನೇ ವೀರಭದ್ರ, ಬಹಳ ತುಂಟ. ಎಷ್ಟೇ ಕಷ್ಟ ಇದ್ರೂ ತುಂಬ ಕಷ್ಟಪಟ್ಟು ಹೂ ಮಾರ್ಕೊಂಡು ಈ 3 ಜನ ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರ್ತಾಳೆ ಅಕ್ಕಯ್ಯಮ್ಮ. ಚಿಕ್ಕ ವಯಸ್ಸಲ್ಲೇ ಗಂಡನ ಕಳ್ಕೊಂಡಿರ್ತಾಳೆ. ಸೊ ಮಕ್ಕಳಿಗೆಲ್ಲ ಅಕ್ಕಯ್ಯಮ್ಮನೇ. ಅಕ್ಕಯ್ಯಮ್ಮಂಗೆ 3 ಜನ ಮಕ್ಕಳೇ ಸರ್ವಸ್ವ. ಅಕ್ಕಯ್ಯಮ್ಮನ 3 ಜನ ಮಕ್ಕಳು ತುಂಬ ಬುದ್ಧಿವಂತರು. ಪದ್ಮಾ 10ನೇ ಕ್ಲಾಸಲ್ಲಿ ಓದ್ತಾ ಇರ್ತಾಳೆ, ಯಶೋಧ 8ನೇ ಕ್ಲಾಸಲ್ಲಿ ಓದ್ತಾ ಇರ್ತಾರೆ, ವೀರಭದ್ರ 5th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರ್ತಾನೆ. ಸೊ ಜೀವನ ಹೀಗೆ ಆರಾಮಾಗಿ ಸಾಗ್ತಾ ಇರುತ್ತೆ. ಎಂದಿನಂತೆ ದಿನ ಹೋಗೋ ರೀತಿ 3 ಜನ ಒಂದಿನ ಶಾಲೆಗೆ ಹೊರಡ್ತಾರೆ. ಪದ್ಮಾ ಕ್ಲಾಸ್ ರೂಮ್ಗೆ ಸೇರಿದ ತಕ್ಷಣ ಅವಳ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅವಳಿಗೊಂದು ಇಂಪಾರ್ಟೆಂಟ್ ಸುದ್ದಿ ಹೇಳ್ತಾರೆ. ಅದೇನಪ್ಪ ಅಂದರೆ, ಹಳ್ಳಿ ಕೆರೆ ಕಟ್ಟೆ ಮೇಲೆ ಶೂಟಿಂಗ್ ನಡೀತಾ ಇದೆ ಅನ್ನೋ ಸುದ್ದಿ ಪದ್ಮಾ ಕಿವಿಗೆ ಬೀಳುತ್ತೆ. ಪದ್ಮಂಗೆ ಮೊದಲೇ ಸಿನಿಮಾ ಹುಚ್ಚು ಜಾಸ್ತಿನೇ ಇರುತ್ತೆ. ಸೊ ಅವಳಿಗೆ ಹೀರೋ ಯಾರು, ಹೀರೋಯಿನ್ ಯಾರು ಅನ್ನೋ ಕುತೂಹಲನ ತಡ್ಕೊಳಕ್ಕೆ ಆಗೋದಿಲ್ಲ. ಸೊ ಸ್ಕೂಲ್ ಮುಗಿತಾ ಇದ್ದಂಗೆ ತಮ್ಮ ತಂಗಿಗೂ ಹೇಳ್ದೇನೆ ಅವಳ ಫ್ರೆಂಡ್ಸ್ ಜೊತೆ ಕೆರೆ ಕಟ್ಟೆ ಹತ್ರ ಸಿನಿಮಾ ಶೂಟಿಂಗ್ ನೋಡೋದಕ್ಕೆ ಹೊರಟೇ ಬಿಡ್ತಾಳೆ. ಬೆಲ್ ಹೊಡೆಯುತ್ತೆ. ಯಶೋಧ ಮತ್ತು ವೀರಭದ್ರ ಸ್ಕೂಲ್ ಗೇಟ್ ಹತ್ರ ಸುಮಾರು ಹೊತ್ತು ಅಕ್ಕ ಪದ್ಮಂಗೋಸ್ಕರ ಕಾಯ್ತಾರೆ. ಆದರೆ ಅವಳು ಎಷ್ಟೊತ್ತಾದ್ರೂ ಬರೋದೇ ಇಲ್ಲ. ಸೊ ಪ್ರಾಬಬ್ಲಿ ಅವಳು ಬೇಗನೆ ಮನೆಗೆ ಹೋಗಿರ್ಬೋದು ಅಂತ ಅಂದ್ಕೊಂಡು ಇಬ್ಬರು ಮನೆ ಕಡೆ ಹೊರಡ್ತಾರೆ. ಈ ಕಡೆ ಪದ್ಮ ಸಿನಿಮಾ ಶೂಟಿಂಗ್ ನೋಡಿಕೊಂಡು ಅವಳ ಫ್ರೆಂಡ್ಸ್ ಜೊತೆ ಮೈ ಮರೆತುಬಿಟ್ಟಿರ್ತಾರೆ. ತುಂಬ ಹೊತ್ತು ಕಳೆಯುತ್ತೆ. ಸಿನಿಮಾ ಶೂಟಿಂಗ್ ಇನ್ನೇನು ಪ್ಯಾಕಿಂಗ್ ಆಗಬೇಕು. ಬಟ್ ಅಷ್ಟರಲ್ಲೇ ಇವಳ ಫ್ರೆಂಡ್ಸ್ ಎಲ್ಲರೂ ಸೂರ್ಯ ಮುಳುಗ್ತಾ ಇದ್ದಾನೆ, ಆದಷ್ಟು ಬೇಗ ಮನೆ ಸೇರ್ಕೊಂಡ್ಬಿಡೋಣ, ಬಾ ಪದ್ಮ ಅಂತ ಕರೀತಾರೆ. ಆದರೆ ಪದ್ಮಂಗೆ ಸಿನಿಮಾ ಶೂಟಿಂಗ್ ಪ್ಯಾಕಪ್ ಆಗಿ ಅವರೆಲ್ಲ ವ್ಯಾನಲ್ಲಿ ಕೂತ್ಕೊಂಡು ಹೋಗೋದು ನೋಡೋ ತನಕ ಸಮಾಧಾನನೇ ಇರೋದಿಲ್ಲ. ಸೊ ಅವಳೇನು ಯೋಚನೆ ಮಾಡ್ತಾಳೆ, ನಾನು ಇಲ್ಲೇ ಇದ್ದು ನಾನು ಹೀರೋಯಿನ್ನ ಮಾತಾಡ್ಸೋ ಚಾನ್ಸ್ ಆದರೂ ಸಿಗ್ಬೋದು, ಜನ ಕಮ್ಮಿ ಇದ್ದರೆ, ನೀವೆಲ್ಲ ಹೊರಡಿ, ನಾನು ನಿಧಾನಕ್ಕೆ ಹೊರಡ್ತೀನಿ ಅಂತ ಹೇಳಿ ಅವಳು ಅಲ್ಲೇ ಉಳ್ಕೊಂಡ್ಬಿಡ್ತಾಳೆ. ಅವಳನ್ನ ಬಿಟ್ಟು ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿಂದ ಹೊರಟು ಬಿಡ್ತಾರೆ. ಸುಮಾರು ಹೊತ್ತಾಗುತ್ತೆ. ಸಿನಿಮಾ ಶೂಟಿಂಗ್ ಪ್ಯಾಕಿಂಗ್ ಕೂಡ ಆಗುತ್ತೆ. ಬಟ್ ಅವಳಿಗೆ ಅವಕಾಶ ಸಿಗೋದಿಲ್ಲ ಹೀರೋಯಿನ್ನ ಮಾತಾಡ್ಸೋದಕ್ಕೆ, ಆ್ಯಸ್ ನೋನ್ ಫ್ಯಾಕ್ಟ್. ಸೊ ಅದಾದಮೇಲೆ ಶೂಟಿಂಗ್ ಎಲ್ಲ ಮುಗಿದ ಮೇಲೆ ಆಲ್ರೆಡಿ ಸುಮಾರು ಕತ್ಲಾಗ್ಬಿಟ್ಟಿರುತ್ತೆ. ಸುಮಾರು ಒಂದು 6:30-7 ಗಂಟೆ ಅಷ್ಟೊತ್ತಿಗೆ ಆಗಿರುತ್ತೆ. ಆಗ ಅವಳಿಗೆ ಅಲ್ಲಿನ ಸೀರಿಯಸ್ನೆಸ್ ಅಂದರೆ ಒಂದು ಸ್ವಲ್ಪ ಭಯ ಹುಟ್ಕೊಳ್ಳುತ್ತೆ, ಸುತ್ತಮುತ್ತ ಕತ್ಲೆ ಆಗಿರೋದನ್ನು ನೋಡಿ. ಸೊ ಮೆಲ್ಲಗೆ ಮನೆ ಕಡೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಪದ್ಮ. ಕೆರೆ ಕಟ್ಟೆ ದಾಟ್ತಾಳೆ. ಪಕ್ಕದಲ್ಲೇ ಒಂದು ದೊಡ್ಡ ಮರ ಇರುತ್ತೆ, ಆಲದ ಮರ. ಅದು ಕೆಳಗಡೆ ನಡ್ಕೊಂಡು ಹೋಗ್ತಾ ಇರೋ ಪದ್ಮಗೆ ಅವಳ ಹೆಸರನ್ನ ಯಾರೋ ಕರೆದಂಗಾಗುತ್ತೆ. ಪದ್ಮ ಬಾ ಇಲ್ಲಿ ಅಂತ ಅವಳನ್ನ ಕರೆದಂಗಾಗುತ್ತೆ. ಪದ್ಮ ಯಾರಿರ್ಬೋದು ಅಂತ ಹಿಂದೆ ತಿರುಗಿ ನೋಡ್ತಾಳೆ. ಅಷ್ಟು ದೂರದಲ್ಲಿ ಯಾರೋ ಇವಳ ಕಡೆ ತಿರ್ಕೊಂಡು ನೋಡಿಕೊಂಡು ಇವಳನ್ನ ಬಾ ಅಂತ ಕರಿತಾ ಇರುವಂಥ ದೃಶ್ಯ ಇವಳ ಕಣ್ಣಿಗೆ ಬೀಳುತ್ತೆ. ಪದ್ಮಂಗೆ ಆ ಮೂಮೆಂಟ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಅವಳು ಆಲ್ರೆಡಿ ಸಿಕ್ಕಾಪಟ್ಟೆ ಭಯದಲ್ಲಿದ್ರೂ ಅವಳೊಂದು ಸ್ವಲ್ಪ ಹಿಪ್ನೋಟೈಸ್ ಆಗಿರ್ತಾಳೆ. ಆ ಒಂದು ಶ್ಯಾಡೋ ಏನು ಕರಿತಾ ಇತ್ತು ಅದ್ರ ಕಡೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಪದ್ಮ. ಅದ್ರ ಹತ್ರ ಹೋಗಿ ನಿಂತ್ಕೊತಾಳೆ. ಅದಾದಮೇಲೆ ಅವಳಿಗೇನಾಗುತ್ತೋ ಅವಳಿಗೆ ಗೊತ್ತಾಗಲ್ಲ. ಅವಳು ಬ್ಲ್ಯಾಕ್ಔಟ್ ಆಗ್ತಾಳೆ, ಪ್ರಜ್ಞೆ ತಪ್ಪಿ ಅಲ್ಲೇ ಬಿದ್ದು ಹೋಗ್ತಾಳೆ. ಆನ್ ದಿ ಅದರ್ ಹ್ಯಾಂಡ್ ಯಶೋಧೆ ಮತ್ತು ವೀರಭದ್ರ ಮನೆ ಸೇರ್ಕೊಂಡಿರ್ತಾರೆ.
ಆದರೆ ಇವ್ರ ಜೊತೆ ಪದ್ಮ ಬರ್ದಿರೋದನ್ನ ನೋಡಿ ಅಕ್ಕಯ್ಯಮ್ಮ ಏ ಪದ್ಮ ಎಲ್ರೋ ಅಂತ ಕೇಳ್ತಾಳೆ. ಆಗ ಯಶೋದೆ ಅಮ್ಮ ಅಕ್ಕಂಗೋಸ್ಕರ ಸ್ಕೂಲ್ ಗೇಟ್ ಹತ್ರ ಸುಮಾರು ಹೊತ್ತು ಕಾದ್ವಿ, ಅದು ಅವಳು ಬರಲೇ ಇಲ್ಲ, ಸೊ ಬಹುಶಃ ಮನೆ ಕಡೆ ಬಂದಿರ್ಬೋದು ಅಂತ ಇಲ್ಲೇ ಹುಡ್ಕೊಂಡ್ಬಂದ್ವಿ ಅಂತ ಹೇಳ್ತಾಳೆ. ಈಗ ಅಕ್ಕಯ್ಯಮ್ಮಂಗೆ ಸ್ವಲ್ಪ ಗಾಬರಿ ಜಾಸ್ತಿನೇ ಆಗುತ್ತೆ. ಇಮ್ಮಿಡಿಯೇಟಾಗಿ ಪದ್ಮನ್ ಫ್ರೆಂಡ್ ಸರಿತಾ ಮನೆ ಕಡೆ ಹೊರಡ್ತಾಳೆ. ಅಲ್ಲಿ ಹೋಗಿ ಸರಿತಾ ಪದ್ಮನ್ ಏನಾದರೂ ನೋಡೋದೇನಮ್ಮ ಅಂತ ಕೇಳಿದಾಗ, ಹ್ಞೂ ಅಕ್ಕ, ನನ್ನ ಜೊತೆ ಸಿನಿಮಾ ಶೂಟಿಂಗ್ ನೋಡೋಕೆ ಬಂದಿದ್ಲು, ನಾವು ಕತ್ಲಾಗ್ತಾ ಇದೆ ಅಂತ ವಾಪಸ್ ಬಂದ್ವಿ, ಬಟ್ ಅವಳು ವಾಪಸ್ ಬರಲೇ ಇಲ್ಲ, ಎಲ್ಲ ಮುಗಿಸ್ಕೊಂಡು ನೋಡ್ಕೊಂಡು ಬರ್ತೀನಿ ಅಂತ ಅಲ್ಲೇ ಉಳ್ಕೊಂಡ್ಲು, ಇನ್ನೇನು ಬರ್ತಾ ಇರ್ಬೋದು ಅಂತ ಸರಿತಾ ಅಕ್ಕಯ್ಯಮ್ಮಂಗೆ ತಿಳಿಸ್ತಾಳೆ. ಆದರೆ ಅಕ್ಕಯ್ಯಮ್ಮಂಗೆ ಯಾಕೆ ಮನಸ್ಸು ತಡೆಯೋದೇ ಇಲ್ಲ. ಸರಿ, ನಾನೇ ಕೆರೆಕಟ್ಟೆ ಕಡೆ ಹೋಗ್ಬಿಟ್ಟು ಒಂದ್ಸಲಿ ನೋಡ್ಕೊಂಬರೋಣ ಅಂತ ಅಕ್ಕಯ್ಯಮ್ಮ ಮತ್ತು ವೀರಭದ್ರ ಕೆರೆಕಟ್ಟೆ ಕಡೆ ಬರ್ತವೆ. ಆಗ ಅಲ್ಲಿ ಪ್ರಜ್ಞೆ ಬಿದ್ದಿದ್ದ ಪದ್ಮನ ನೋಡಿ ಕಿರ್ಚ್ಕೊಂಡು ಅಕ್ಕಯ್ಯಮ್ಮ ಅವಳ ಕಡೆ ಓಡ್ ಬರ್ತವೆ. ಅಕ್ಕಯ್ಯಮ್ಮಂಗೆ ಪದ್ಮನ ಪರಿಸ್ಥಿತಿ ನೋಡಿ ಸಿಕ್ಕಾಪಡೆ ಭಯ ಆಗುತ್ತೆ. ವೀರಭದ್ರಂಗೆ ಕೆರೆಕಟ್ಟೆಯಿಂದ ಒಂದು ಸ್ವಲ್ಪ ದೊಣ್ಣೆನಲ್ಲಿ ನೀರು ತಗೊಂಬಾ ಅಂತ ಕೂಗಿ ಹೇಳ್ತಾಳೆ. ವೀರಭದ್ರ ನೀರು ತಗೊಂಬಂದು ಕೊಟ್ಟಿದ ತಕ್ಷಣ ಅದನ್ನು ಪದ್ಮನ ಮುಖದ ಮೇಲೆ ಚಿಮುಕಿಸ್ತಾಳೆ. ಪದ್ಮಂಗೆ ಎಚ್ಚರಿಕೆ ಆಗುತ್ತೆ. ಆದರೆ ಅವಳಿಗಲ್ಲಿ ಏನು ನಡೀತು, ಯಾಕೆ ತಲೆ ಸುತ್ತ ಬಿದ್ದೆ ಅನ್ನೋದು ಜ್ಞಾಪಕನೇ ಇರಲ್ಲ. ಪದ್ಮನ್ ನಿಧಾನಕ್ಕೆ ಎಬ್ಬಿಸ್ಕೊಂಡು ಅಕ್ಕಯ್ಯಮ್ಮ ಮತ್ತು ವೀರಭದ್ರ ಮನೆ ಕಡೆ ಕರ್ಕೊಂಡು ಹೋಗ್ತವೆ. ಅವಳು ತುಂಬ ಸುಸ್ತಾಗಿರ್ತಾಳೆ, ಊಟ ಸಹ ಮಾಡಲ್ಲ, ಹಾಗೆ ಮಲಗಿಬಿಡ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ ಎದ್ದೇಳ್ತಾರೆ. ಅಕ್ಕಯ್ಯಮ್ಮ ಪದ್ಮ ಹತ್ರ ಬಂದಾಗ ಪದ್ಮ ಮೈ ಸಿಕ್ಕಾಪಟ್ಟೆ ಸುಡ್ತಾ ಇರುತ್ತೆ. ಆಕೆಗೆ ಜ್ವರ ಬಂದಿರುತ್ತೆ. ಆದ್ದರಿಂದ ಅಕ್ಕಯ್ಯಮ್ಮ ಯಶೋದೆ ಮತ್ತು ವೀರಭದ್ರನ ಮಾತ್ರ ಶಾಲೆಗೆ ಕಳಿಸಿ ಅಕ್ಕಯ್ಯಮ್ಮ ಪದ್ಮ ಜೊತೆ ಮನೆಯಲ್ಲೇ ಉಳ್ಕೊಳ್ತಾರೆ. ಸಾಯಂಕಾಲ ಆಗುತ್ತೆ. ಯಶೋದೆ ವೀರಭದ್ರ ಇಬ್ಬರು ಶಾಲೆಯಿಂದ ವಾಪಸ್ ಬರ್ತಾರೆ. ಪದ್ಮ ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಮಂಕಾಗಿರ್ತಾಳೆ. ಬೆಳಿಗ್ಗೆ ತಿಂಡಿ ತಿಂದಿರಲ್ಲ, ಮಧ್ಯಾಹ್ನ ಊಟ ಸಹ ಮಾಡಿರಲ್ಲ. ಅಕ್ಕಯ್ಯಮ್ಮ ಇವಳು ಯಾಕೆ ಈ ರೀತಿ ಆಡ್ತಾ ಇದ್ದಾಳೆ ಅಂತ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿರ್ತಾರೆ. ರಾತ್ರಿ ಆಗುತ್ತೆ. ಅಸಲಿ ಆಟ ಇವಾಗ ಶುರುವಾಗುತ್ತೆ. ಗಂಟೆ ಸುಮಾರು 12ರಿಂದ 12:30 ಆಗಿರುತ್ತೆ. ಯಶೋದೆ ವಾಶ್ರೂಮ್ ಅಂದರೆ ಶೌಚಾಲಯ ಯೂಸ್ ಮಾಡಬೇಕು ಅಂತ ಎದ್ದೇಳ್ತಾಳೆ. ಪಕ್ಕದಲ್ಲಿ ನೋಡಿದ್ರೆ ಅಕ್ಕ ಪದ್ಮ ಇರೋದೇ ಇಲ್ಲ. ಪ್ರಾಬಬ್ಲಿ ಇವಳು ವಾಶ್ರೂಮ್ ಯೂಸ್ ಮಾಡೋಕ್ಕೆ ಹೋಗಿರ್ಬೋದು ಅಂತ ವಾಶ್ರೂಮ್ ಹತ್ರ ಹೋಗಿ ನೋಡ್ತಾಳೆ. ಆದರೆ ಅಲ್ಲಿ ಪದ್ಮ ಇರೋದೇ ಇಲ್ಲ. ಇಮ್ಮಿಡಿಯೇಟಾಗಿ ಬಂದು ಅಕ್ಕಯ್ಯಮ್ಮನ ಎಬ್ಬಿಸ್ತಾಳೆ. ಅಕ್ಕಯ್ಯಮ್ಮ ಮನೆಯೆಲ್ಲ ಹುಡುಕಾಡ್ತಾರೆ, ಪದ್ಮ ಎಲ್ಲೂ ಕಾಣೋದಿಲ್ಲ. ಆಗ ವೀರಭದ್ರ ಆಚೆ ಕಡೆಯಿಂದ ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಂತಾರೆ. ಏನಾಯ್ತೋ ಅಂತ ಹೋಗಿ ನೋಡಿದ್ರೆ ಮಾಡಿ ಮೇಲೆ ತುದಿಯಲ್ಲಿ ಪದ್ಮ ಕೂದಲು ಕೆದರ್ಕೊಂಡು ಕೂತಿರ್ತಾಳೆ. ಈ ದೃಶ್ಯ ನೋಡಿದ ಅಕ್ಕಯ್ಯಮ್ಮ, ಯಶೋದೆ ಆ್ಯಂಡ್ ವೀರಭದ್ರ ಸಿಕ್ಕಾಪಟ್ಟೆ ಶಾಕ್ ಆಗ್ತವೆ. ದಿನೇ ದಿನೇ ಪದ್ಮಾಳ ಬಿಹೇವಿಯರ್ ಸಿಕ್ಕಾಪಟ್ಟೆ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಊಟ ತಿಂಡಿ ಪ್ರತಿಯೊಂದನ್ನು ಬಿಟ್ಬಿಡ್ತಾಳೆ. ಅವಳಿಗೆ ಇಷ್ಟ ಬಂದಿದ್ದನ್ನು ಮಾತ್ರ ತಿಂತಾ ಇರ್ತಾಳೆ. ಬಾಯಿಗೆ ಬಂದಂಗೆ ಎಲ್ಲರನ್ನೂ ಬೈತಾ ಇರ್ತಾಳೆ. ಎಲ್ಲರೂ ಮಲಗಿರ್ಬೇಕಾದ್ರೆ ಅವಳು ಎತ್ತಿರ್ತಾಳೆ, ಎಲ್ಲರೂ ಎತ್ತಿರ್ಬೇಕಾದ್ರೆ ಮಲಗಿರ್ತಾಳೆ. ಸ್ಕೂಲ್ಗೆ ಹೋಗೋದನ್ನೇ ಬಿಟ್ಬಿಡ್ತಾಳೆ ಪದ್ಮ. ಇದನ್ನೆಲ್ಲ ನೋಡಿ ಅಕ್ಕಯ್ಯಮ್ಮಂಗೆ ಸಿಕ್ಕಾಪಡೆ ತಲೆ ಕೆಟ್ಟಿರುತ್ತೆ. ಇದಕ್ಕೇನಾದರೂ ಒಂದು ಪರಿಹಾರ ಕಂಡುಹಿಡಿಬೇಕು ಅಂತ ಅವಳು ಹೂ ಮಾರ್ತಾ ಇದ್ದಂಥ ದೇವಸ್ಥಾನದ ಅರ್ಚಕರ ಹತ್ರ ಹೋಗ್ಬಿಟ್ಟು, ನನ್ನ ಮಗಳ ನಡವಳಿಕೆಯಲ್ಲಿ ಸಿಕ್ಕಾಪಡೆ ಚೇಂಜಸ್ ಬಂದಿದೆ, ಈ ರೀತಿ ಕೆರೆಕಟ್ಟೆ ಹತ್ರ ತಲೆ ಸುತ್ತ ಬಿದ್ದಿದ್ಲು ಅವಳು, ಅವತ್ತಿಂದ ಈ ರೀತಿ ಎಲ್ಲ ನಡೀತಾ ಇದೆ ಅಂತ ಅರ್ಚಕರಿಗೆ ಹೇಳ್ತಾರೆ. ಆಗ ಅರ್ಚಕರು, ಇದು ಯಾಕೋ ಸಮಸ್ಯೆ ಥರ ಕಾಣಿಸ್ತಾ ಇದೆ, ನನಗೆ ಗೊತ್ತಿರೋರೊಬ್ಬರು ಸ್ವಾಮೀಜಿಗಳಿದ್ದಾರೆ, ಅವ್ರನ್ನ ಕರ್ಕೊಂಬರ್ತೀನಿ ನಿಮ್ಮ ಮನೆಗೆ, ನೋಡೋಣ ಏನಾಗಿದೆ ಅಂತ ಅವ್ರು ನಮಗೆ ತಿಳಿಸ್ಕೊಡ್ಬೋದು ಅಂತ ಅರ್ಚಕರು ಅಕ್ಕಯ್ಯಮ್ಮಂಗೆ ಸಮಾಧಾನ ಹೇಳಿ ಮನೆಗೆ ಕಳಿಸ್ತಾರೆ. ಅರ್ಚಕರು ಹೇಳಿದ್ದನ್ನೇ ಒಬ್ಬ ಸ್ವಾಮಿಗಳನ್ನ ಅಕ್ಕಯ್ಯಮ್ಮನ ಮನೆಗೆ ಕರ್ಕೊಂಬರ್ತಾರೆ. ಆಗ ಆ ಸ್ವಾಮೀಜಿ ಒಂದು ನಿಂಬೆಹಣ್ಣನ್ನ ಮಂತ್ರಿಸಿ ಪದ್ಮನ ತಲೆ ಕೆಳಗಡೆ ಇಡ್ತಾರೆ. ಆಗ ಪದ್ಮ ಇದ್ದಕ್ಕಿದ್ದಂಗೆ ಎದ್ದು ಮನೆಯಿಂದ ಆಚೆ ಓಡೋಗ್ತಾಳೆ. ಮನೆಯಲ್ಲಿದ್ದವರೆಲ್ಲ ಅವಳೆಲ್ಲಿ ಓಡೋಗ್ತಾ ಇದ್ದಾಳೆ ಅಂತ ಹಿಂದ್ಗಡೆ ಅವಳಿಂದನೇ ಓಡ್ಕೊಂಡೋಗಿ ನೋಡಿದ್ರೆ ಬೀದಿ ತುದಿನಲ್ಲಿ ಪದ್ಮ ಕೂತಿರ್ತಾಳೆ. ಕೂತ್ಕೊಂಡು ಸತ್ತು ಬಿದ್ದಿರೋ ಇಲಿನ ತಿಂತಾ ಇರ್ತಾಳೆ. ಆಗ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ. ಆ್ಯಂಡ್ ಸ್ವಾಮೀಜಿ ಹೇಳ್ತಾರೆ ದಟ್ ಪದ್ಮ ಇಸ್ ಪೊಸೆಸ್ಡ್. ಪದ್ಮನೊಳಗಡೆ ಆತ್ಮ ಸೇರ್ಕೊಂಡಿದೆ ಅಂತ ಪ್ರತಿಯೊಬ್ಬರಿಗೂ ಸ್ವಾಮೀಜಿ ತಿಳಿಸ್ಕೊಡ್ತಾರೆ.
ಇದನ್ನೆಲ್ಲ ಕಣ್ಣಾರೆ ನೋಡಿದ ಅಕ್ಕಯ್ಯಮ್ಮಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ದಿಕ್ಕೆ ತೋಚ್ತಿರೋ ರೀತಿ ಕೂತ್ಕೊಂಡ್ಬಿಡ್ತಾರೆ. ಇದಕ್ಕೆ ಪರಿಹಾರನೇ ಇಲ್ವಾ ಅಂತ ಸ್ವಾಮೀಜಿನ ಕೇಳಿದಾಗ ಇದಕ್ಕೊಂದು ಪರಿಹಾರ ಇದೆ. ಅವಳ ಮೈಯಲ್ಲಿ ಸೇರಿಕೊಂಡಿರೋ ಆತ್ಮನ ದಿಗ್ಬಂಧನ ಮಾಡಿ ಯಾವುದಾದ್ರೂ ವಸ್ತು ಇಲ್ಲ ಬೊಂಬೆಯೊಳಗಡೆ ಸೇರಿಸ್ಬೇಕು. ಆ್ಯಂಡ್ ಅದಾದಮೇಲೆ ಅದರ ಆಸೆ ಅಂದರೆ ಇಚ್ಛೆ ಏನು ಅಂತ ತಿಳ್ಕೊಂಡು ಅದನ್ನು ನೆರವೇರಿಸಿದ್ರೆ ಅದು ನಿಮ್ಮ ಮಗಳನ್ನು ಬಿಟ್ಟು ಹೊರಟೋಗುತ್ತೆ, ಆಕೆಗೆ ತೊಂದರೆ ಕೊಡೋದಿಲ್ಲ. ಅದಾದಮೇಲೆ ಆ ಬೊಂಬೆನ ಎಲ್ಲಾದರೂ ಡಿಸ್ಪೋಸ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅನ್ನೋ ಸಜೆಷನ್ನ ಅಕ್ಕಯ್ಯಮ್ಮಗೆ ಸ್ವಾಮೀಜಿ ಕೊಡ್ತಾರೆ. ಅದೇ ರೀತಿ ಪದ್ಮಾನ ಕರ್ಕೊಂಬಂದು ಕೂರಿಸಿ ಹಲವಾರು ಮಂತ್ರಗಳನ್ನೆಲ್ಲ ಹೇಳಿ ಆಕೆಗೆ ತುಂಬ ಇಷ್ಟವಾದಂಥ ಒಂದು ಬೊಂಬೆಯನ್ನು ತೆಗೆದುಕೊಂಡು ಬಂದು ಅವಳ ಪಕ್ಕದಲ್ಲಿಟ್ಟು ಅವಳ ಮೈಯಲ್ಲಿದ್ದ ಆತ್ಮನ ಆ ಬೊಂಬೆಯೊಳಗಡೆ ಟ್ರಾನ್ಸ್ಫರ್ ಮಾಡ್ತಾರೆ. ಈಗ ಆ ಬೊಂಬೆಯೊಳಗಡೆ ಆ ಆತ್ಮ ಅನ್ನೋದೇನಿದೆ ಅದು ಸೇರಿಕೊಂಡಿರುತ್ತೆ. ಈಗ ಸ್ವಾಮೀಜಿ ಅದರ ಇಂಟೆನ್ಷನ್ ಅಥವಾ ಅದರ ಇಚ್ಛೆ ಏನು ಅಂತ ಕೇಳಿದಾಗ ಆ ಆತ್ಮ ಕೇಳೋದು ಬಲಿ. 2 ಕೋಳಿಯ ಬಲಿ ಕೇಳುತ್ತೆ ಆ ಆತ್ಮ. ಸ್ವಾಮೀಜಿ ಅಕ್ಕಯ್ಯಮ್ಮ ಮಾತ್ರ ನೀ ಇದನ್ನು ನೆರವೇರಿಸಿದ್ರೆ ಅದು ನಿನ್ನ ಮಗಳು ಸುದ್ದಿಗೆ ಬರೋದಿಲ್ಲ, ಅದು ನಿನ್ನ ಮಗಳನ್ನ ಬಿಟ್ಟು ಬೊಂಬೆ ಜೊತೆನೇ ಇದ್ದು ಬಿಡುತ್ತೆ. ಆ್ಯಂಡ್ ಆ ಬೊಂಬೆನ ಡಿಸ್ಪೋಸ್ ಮಾಡಿಬಿಟ್ರೆ ಇನ್ಯಾವತ್ತೂ ಅದು ನಿಮ್ಮ ಸುದ್ದಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಕ್ಕಯ್ಯಮ್ಮ ಆಗ ಆ ಒಂದು ಆತ್ಮಕ್ಕೆ ನೀನು ನನ್ನ ಮಗಳ ಸುದ್ದಿಗೆ ಬಂದಿಲ್ಲ ಅಂದರೆ ನೀನು ಆ ಬೊಂಬೆ ಒಳಗಡೆನೆ ಇದ್ದರೆ ನಾನು ನಿನಗೆ 2 ಅಮಾವಾಸ್ಯೆ ಆದಮೇಲೆ 2 ಕೋಳಿಯ ಬಲಿ ಕೊಡ್ತೀನಿ ಅಂತ ಮಾತು ಕೊಡ್ತಾರೆ. ಅದೇ ರೀತಿ ಆ ಆತ್ಮನೂ ಅಕ್ಕಯ್ಯಮ್ಮನಿಗೆ ಮಾತು ಕೊಡುತ್ತೆ, ನೀನು ಈ ರೀತಿ ಮಾಡೋದ್ರಿಂದ ನಾನು ನಿನ್ನ ಮಗಳ ತಂಟೆಗೆ ಬರೋದಿಲ್ಲ ಅಂತ. ಸೊ ಅದೇ ರೀತಿ ಏನು ಮಾಡ್ತಾರೆ, ಆ ಬೊಂಬೆಯಲ್ಲಿದ್ದ ಆತ್ಮನ ಇವರೊಂದು ಅಕ್ಕಿ ಡಬ್ಬದ ಒಳಗೆ ಇಟ್ಟು ನೋಡ್ತಾರೆ. 2 ಅಮಾವಾಸ್ಯೆ ಕಳೆಯುತ್ತೆ, ಎಲ್ಲ ನಾರ್ಮಲ್ ಆಗುತ್ತೆ, ಅದು ಯಾವುದೇ ತೊಂದರೆ ಕೊಡ್ತಾ ಇರೋಲ್ಲ ಪದ್ಮಗೆ. ಈಗ 2 ಅಮಾವಾಸ್ಯೆ ಕಳೆದಿರುತ್ತೆ. ಅಕ್ಕಯ್ಯಮ್ಮ ಆ ಆತ್ಮಕ್ಕೆ ಕೊಟ್ಟ ಮಾತನ್ನು ನೆರವೇರಿಸೋ ಟೈಮ್ ಬರುತ್ತೆ. ಅರ್ಚಕರು ಬಂದು, ತಾಯಿ ನಿನಗೆ ಸ್ವಾಮೀಜಿಗಳು ಹೇಳ್ದಂಗೆ ಅದಕ್ಕೆ ಬಲಿ ಕೊಡೋ ಟೈಮ್ ಬಂದಿದೆ, ನೀನು ಯಾವಾಗ ಬಲಿ ಕೊಡ್ತೀಯ ಅಂತ ಕೇಳ್ತಾರೆ ಅಕ್ಕಯ್ಯಮ್ಮ. ಆದರೆ ಅಕ್ಕಯ್ಯಮ್ಮ, ಸ್ವಾಮಿಗಳೇ ನಾನು ಮಾಡೋದು ಹೂವು, ನಾನು ಎಲ್ಲಿ 2 ಕೋಳಿನ ತೊಗೊಂಬಂದು ಬಲಿ ಕೊಡಲಿ, ನನ್ನ ಹತ್ರ ಅಷ್ಟು ಕಾಸಿಲ್ಲ, ನೋಡೋಣ ಇವಾಗ ಸದ್ಯಕ್ಕೇನು ತೊಂದರೆ ಇಲ್ಲ, ಹೋಗ್ತಾ ಹೋಗ್ತಾ ದುಡ್ಡು ಜೋಡಿಸ್ಕೊಂಡು ನಿಧಾನಕ್ಕೆ ಬಲಿ ಕೊಟ್ಟರೆ ಆಯಿತು ಅಂತ ತುಂಬ ಸಾಧಾರಣವಾಗಿ ತೊಗೊಂಡ್ಬಿಡ್ತಾಳೆ. ಯಾವಾಗ ಅಮಾವಾಸ್ಯೆ ಕಳೆದು 3ನೇ ಅಮಾವಾಸ್ಯೆ ಹತ್ರ ಬರುತ್ತೋ ಅಕ್ಕಿಯ ಡಬ್ಬದಿಂದ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಅಕ್ಕಯ್ಯಮ್ಮ ಹಸಿವಾಗ್ತಾ ಇದೆ, ಊಟ ಕೊಡು, ಅಕ್ಕಯ್ಯಮ್ಮ ನನಗೆ ಹಸಿವಾಗ್ತಾ ಇದೆ, ಊಟ ಕೊಡು ಅಂತ ಪ್ರತಿ ದಿನ ಆ ಡಬ್ಬದಿಂದ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೇಲಿರೋರಿಗೆಲ್ಲ ಮತ್ತೆ ಗಾಬರಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಕ್ಕಯ್ಯಮ್ಮ ಹತ್ರ ದುಡ್ಡಿರೋದಿಲ್ಲ ಬಂದು ಬಲಿ ಕೊಡೋದಕ್ಕೆ. ಈಗ ಅಕ್ಕಯ್ಯಮ್ಮ ಏನು ಯೋಚನೆ ಮಾಡ್ತಾರೆ, ಹೆಂಗಿದ್ರು ದಬ್ಬದಲ್ಲಿ ಬೊಂಬೆ ಇದೆ, ಆ ಬೊಂಬೆಯೊಳಗಡೆ ಆ ಆತ್ಮ ದಿಗ್ಬಂಧನ ಆಗಿದೆ, ಇದಿವಾಗ ನಮ್ಮನ್ನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೇಗಾದರೂ ಮಾಡಿ ಆ ಬೊಂಬೆನ ಎಲ್ಲಾದರೂ ಬಿಸಾಕ್ಬಿಟ್ರೆ ನಾವೆಲ್ಲ ನೆಮ್ಮದಿಯಾಗಿರ್ಬೋದು, ಬಲಿನೂ ಕೊಡಬೇಕಾಗಿರೋದಿಲ್ಲ, ಕಾಸು ಖರ್ಚಾಗೋದಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ದಿನ ಸಾಗುತ್ತೆ, ಆ ಬೊಂಬೆಯ ಕಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ರಾತ್ರಿ ಹೊತ್ತು ಯಾರು ನಿದ್ದೆ ಮಾಡೋದಕ್ಕೆ ಬಿಡ್ತಾ ಇರೋದಿಲ್ಲ. ಅಕ್ಕಯ್ಯಮ್ಮ ಹಸಿವು, ಊಟ ಕೊಡು ಅಂತ 1 ಸೆಕೆಂಡ್ ಕೂಡ ಬಿಡದಿರೋ ಹಾಗೆ ಮನೆಯವ್ರನ್ನೆಲ್ಲ ಪೀಡಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಆತ್ಮ. ಅಕ್ಕಯ್ಯಮ್ಮಂಗೆ ಸುಸ್ತಾಗೋಗುತ್ತೆ, ಇನ್ನು ಇದ್ರ ಕಾಟ ತಡ್ಕೊಳಕ್ಕೆ ಆಗೋದಿಲ್ಲ, ಇವತ್ತೇ ಹೋಗಿ ಆ ಬೊಂಬೆನ ಎಲ್ಲಾದರೂ ಬಿಸಾಕ್ಬಿಟ್ಟು ಬರ್ತೀನಿ ಅಂತ ಆ ಅಕ್ಕಿ ಡಬ್ಬನ ತಗೊಂಡು ಆಕೆ ಕೆರೆ ಕಟ್ಟೆ ಕಡೆ ಹೊರಡ್ತಾಳೆ. ಮನೆಯವ್ರಿಗೆಲ್ಲ ಯಾರೂ ನನ್ನ ಜೊತೆ ಬರಬೇಡಿ, ನಾನು ಹೋಗ್ಬಿಟ್ಟಿದ್ದೀನಿ, ಹೆಂಗಾದರೂ ಸಾಗಿಸ್ಬಿಟ್ಟು ಬರ್ತೀನಿ ಅಂತ ಮನೆಯಿಂದ ಹೊರಡ್ತಾಳೆ ಅಕ್ಕಮ್ಮ. ಇವಾಗ ಹೋಗ್ತಾ ಕೆರೆ ಕಟ್ಟೆ ಕಡೆ ಹೋಗ್ತಾಳೆ. ಕೆರೆ ಕಟ್ಟೆ ಕಡೆ ಹೋಗಿದ ತಕ್ಷಣ ಡಬ್ಬದ ಸಮೇತ ಬೊಂಬೆ ನೆಸೆದು ಬಿಡೋಣ ಅಂತ ಯೋಚನೆ ಮಾಡ್ತಾಳೆ. ಆದರೆ ಮನೆಯಲ್ಲಿ ಡಬ್ಬಗಳಿಲ್ಲ, ಬೊಂಬೆ ಮಾತ್ರ ಎಸೆಯೋಣ ಅಂತ ಡಬ್ಬ ಓಪನ್ ಮಾಡಿ ಬೊಂಬೆನ ಕೈಯಲ್ಲಿ ಎತ್ಕೊಂಡು
ಕೆರೆ ಕಡೆ ಆ ಬೊಂಬೆನ ಎಸೆದು ಬಿಡ್ತಾಳೆ ಅಕ್ಕಯ್ಯಮ್ಮ. ತಿರುಗಿ ನೋಡ್ದಂಗೆ ಓಡ್ ಬರ್ತಾ ಇರ್ತಾಳೆ. ಅದೇ ಆಲದ ಮರ ಕಡೆ ಬಂದಿದ ತಕ್ಷಣ ಪದ್ಮಾನ ಕರೆದಂಥ ರೀತಿಯಲ್ಲೇ ಅಕ್ಕಯ್ಯಮ್ಮನ ಯಾರೋ ಪಿಸು ದನಿಯಲ್ಲಿ ಕರೀತಾರೆ. ಅಕ್ಕಯ್ಯಮ್ಮ ತಿರುಗಿ ನೋಡ್ತಾಳೆ. ಅದೇ ಶ್ಯಾಡೋ ಕೈ ಚಾಚ್ಕೊಂಡು ಇವಳನ್ನ ಬಾ ಅಂತ ಕರೀತಾ ಇರುತ್ತೆ. ಅಕ್ಕಯ್ಯಮ್ಮನು ಹಿಪ್ನೋಟೈಸ್ ಆಗ್ತಾಳೆ. ಅದ್ರ ಕಡೆನೇ ಹೋಗ್ತಾಳೆ. ಅವಳು ಮೂರ್ಛೆ ತಪ್ಪೀಳ್ತಾಳೆ. ಆದರೆ ಈ ಸರಿ ಊರವರೆಲ್ಲ ಬಂದು ನೋಡೋಷ್ಟರಲ್ಲಿ ಅಕ್ಕಯ್ಯಮ್ಮ ಸತ್ತೇ ಹೋಗಿರ್ತಾಳೆ. ಇದಾಗಿತ್ತು ಆತ್ಮಕ್ಕೆ ಮಾತು ಕೊಟ್ಟ ಮಾತಿಗೆ ತಕ್ಕಂತೆ ನಡ್ಕೊಳ್ದೆ ಪ್ರಾಣ ಕಳ್ಕೊಂಡ ಅಕ್ಕಯ್ಯಮ್ಮನ ಸ್ಟೋರಿ. ವೆಲ್ ಮೈ ಮಿಸ್ಟೇಕ್ ಫ್ಯಾಮಿಲಿ, ಈ ಸ್ಟೋರಿ ನಿಮಗಿಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ and stay with Rahasya with Lasya, where secret awaits.